ಅವ್ರ ಬಗ್ಗೆ ಏನು ಹೇಳಾಗುತ್ತೆ ಸೂಪರ್ ಆಗಿರುತ್ತೆ. ಚೆನ್ನಾಗಿ ಮಾಡಿದೆ ಸರ್, ಚೆನ್ನಾಗಿ ಮಾಡಿದೆ ಸರ್. ಏನು ಇಷ್ಟ ಆಯಿತು? ಚೆನ್ನಾಗಿದೆ ಸರ್, ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಕನ್ನಡದಲ್ಲಿ ಹೊಸ ಥರ ಅನ್ಸುತ್ತೆ ಟೈಮ್ ಇದ್ರದ್ದೆಲ್ಲ. ಚೆನ್ನಾಗಿದೆ ಸರ್, ಥ್ಯಾಂಕ್ ಯು. ಸಿನಿಮಾ ಕಂಬ್ಯಾಕ್ ಆಗುತ್ತಲ್ಲ ಪ್ರಜೋದನೆ? ಹಾಂ ಸರ್, ಕಂಬ್ಯಾಕ್ ಆಗುತ್ತೆ ಸಿನಿಮಾ ಆಗುತ್ತೆ ಸರ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸರ್. ಭಯ ಆಯ್ತು ನಿಮಗೆ ಹಾಂ ಸರ್, ಭಯ ಆಯ್ತು? ಹಾಂ ಇತ್ತು ಆ್ಯಕ್ಚುಲಿ. ಲೋಹಿತ್ ಅವ್ರದ್ದು ಗೊತ್ತಲ್ಲ, ನಾರ್ಮಲ್ ಅವ್ರ ಸ್ಟೈಲೇ ಆ ಥರ ಇರುತ್ತೆ. ಸೊ ಚೆನ್ನಾಗಿದೆ, ಇಷ್ಟ ಆಯಿತು. ಫ್ಯಾಮಿಲಿ ಚಿಕ್ಕ ಮಕ್ಕಳು ಗೊತ್ತಿಲ್ಲ, ಡೌಟು. ಬಟ್ ಓಕೆ, ಚೆನ್ನಾಗಿತ್ತು ಆ್ಯಕ್ಚುಲಿ, ಥ್ರಿಲ್ಲಿಂಗ್ ಆಗಿ ಇಷ್ಟ ಆಯಿತು. ಥ್ಯಾಂಕ್ ಯು. ಇಂಟ್ರಲ್ ನೋಡ್ಬೇಕು ಅನ್ಸುತ್ತಾ? ಇಂಟ್ರಲ್ ಏನು ಕಂದನೇ ಇಲ್ಲ ಅದ್ರಾಗ. ಸಿನಿಮಾ ಇಷ್ಟ ಆಗಲಿಲ್ವಾ? ನಮಗಲ್ಲ ಸರ್, ನಮ್ಮಂತ ಎಷ್ಟೋ ಮಂದಿಗೆ ಇಷ್ಟ ಇಲ್ಲ ಗೊತ್ತಾ, ನನಗಂತಲ್ಲ. ಅಲ್ಲಿರುವಾಗ ನಾವು ಆ್ಯಸ್ ಎ ಫ್ಯಾಮಿಲಿ ವಿ ವಾಚ್. ನಮ್ಗೆ ಇಷ್ಟ ಆಯಿತು. ಅದು ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗು, ಪ್ರಜ್ವಲ್ ಸರ್ದು ಆ್ಯಕ್ಟಿಂಗು ಎಲ್ಲ ತುಂಬ ಇಷ್ಟ ಆಯಿತು. ಏನೋ ಒಂದು ಡಿಫ್ರೆಂಟ್ ಕಾನ್ಸೆಪ್ಟಾಗಿ ಮಾಡಿದ್ದಾರೆ. ಸೊ ನಮ್ಗೆ ಇಷ್ಟ ಆಯ್ತು ಮೂವಿ ನೋಡ್ಬಿಟ್ಟು. ನಿಮ್ಗೆ ಏನು ಇಷ್ಟ ಆಯಿತು ಹಾಂ, ಸಿನಿಮಾದಲ್ಲಿ? ಏನು ಇಷ್ಟ ಆಯಿತು ನಿಮಗೆ? ಅದು ಕಾನ್ಸೆಪ್ಟ್, ಅದು ಸಿನಿಮಾದ ಕಾನ್ಸೆಪ್ಟ್ ಏನು ಮಾಡಿದ್ದಾರೆ. ಇನ್ನೊಂದು ಅದು ಆ್ಯಕ್ಟಿಂಗು, ಅದು ಮತ್ತು ಮ್ಯೂಸಿಕ್ ಅದು ತುಂಬ ಚೆನ್ನಾಗಿತ್ತು. ನಂಗೆ ಇಷ್ಟ ಆಯಿತು ಪರ್ಸ್ನಲಿ. ಆ ಮ್ಯೂಸಿಕ್ ನಂಗೆ ತುಂಬ ಇಷ್ಟ ಆಯಿತು. ದೋಸ್ ಥಿಂಗ್ಸ್ ವಿ ಲೈಕ್ ಡೆಟ್. ಎಲ್ಲ ಅರ್ಥ ಆಯ್ತಾ? ಅರ್ಥ ಆಯ್ತು ಅಂದರೆ, ಯಾಕಂದರೆ ಇದು ಚಾಪ್ಟರ್ 2 ಅಂತ ಹೇಳಿದ್ದಾರೆ. ನಮ್ಮ ಪ್ರಕಾರ ಚಾಪ್ಟರ್ 1 ನಮಗೆ ಫುಲ್ ಅರ್ಥ ಆಗ್ಬೋದು. ಅದು ಚಾಪ್ಟರ್ 2 ನಮ್ಗೆ ಗೊತ್ತಾಯ್ತು ಹಿಂಗೆ ಆಗಿದೆ ಅಂತ. ಸ್ಟಿಲ್ ಚಾಪ್ಟರ್ 1 ಇಸ್ ಪೆಂಡಿಂಗ್. ಸೊ ಅದ್ರಲ್ಲಿ ನಮ್ಗೆ ಪೆಂಡಿಂಗ್ ಗೊತ್ತಾಗ್ಬಿಡತ್ತೆ ಅನ್ಸುತ್ತೆ ನಮ್ಗೆ.